ನ್ಯೂಸ್18 ಕನ್ನಡದ ಡಿಜಿಟಲ್ ಕಂಟೆಂಟ್ಗೆ ಸ್ವಾಗತ. ನಾನು ಮಾದೇಶ್. ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಸಾಕ್ಷಿಗಳಿಗೆ ಬೆದರಿಕೆ ಹಾಕಿರುವಂತಹ ದರ್ಶನ್ ಫ್ಯಾನ್ಸ್ ಅನ್ನ ಅರೆಸ್ಟ್ ಮಾಡಿ ಕಸ್ಟಡಿಗೆ ಪಡೆದಿರುವಂತಹ ಕಾಮಾಕ್ಷಿಪಾಳ್ಯ ಪೊಲೀಸರು ಅವರನ್ನ ತೀವ್ರ ವಿಚಾರಣೆ ಮಾಡುವಂತ ಕೆಲಸವನ್ನು ಮಾಡ್ತಿದ್ದಾರೆ. ಹಾಗಾದ್ರೆ ಇವರ ಹಿಂದೆ ಇರೋದು ಯಾರು, ಏನು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಸದ್ಯ ತನಿಖೆ ನಡೀತಿದೆ. ಇದ್ರ ಬಗ್ಗೆ ನಾನು ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಅದಕ್ಕೂ ಮುನ್ನ ನಮ್ಮ ನ್ಯೂಸ್18 ಕನ್ನಡದ ಯೂಟ್ಯೂಬ್ ಚಾನಲ್ ಅನ್ನ ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇದರ ಜೊತೆಗೆ ಸೋಷಿಯಲ್ ಮೀಡಿಯಾದ ಪ್ಲಾಟ್ಫಾರ್ಮ್ಗಳನ್ನ ಅಂದ್ರೆ ಎಕ್ಸ್ ಖಾತೆ ಮತ್ತೆ ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಮ್ ಖಾತೆಗಳನ್ನು ಕೂಡ ನೀವು ಫಾಲೋ ಮಾಡಿ ಇಂಟ್ರೆಸ್ಟಿಂಗ್ ಮತ್ತೆ ಎಕ್ಸ್ಕ್ಲೂಸಿವ್ ಕಂಟೆಂಟ್ಗಳನ್ನ ನೋಡಬಹುದು. ಪ್ರಮುಖವಾಗಿ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಟ್ರಯಲ್ ಅನ್ನ ನಡೆಸುವಂತ ಕೆಲಸವನ್ನ ಮಾಡಲಾಗ್ತಿದೆ. ಟ್ರಯಲ್ ನಡೆಸುವಂತ ಸಂದರ್ಭದಲ್ಲಿ ಸಾಕ್ಷಿಗಳ ವಿಚಾರಣೆಯನ್ನು ಕೂಡ ಮಾಡಲಾಗ್ತಿದೆ. ಸಾಕ್ಷಿಯೊಬ್ಬರಿಗೆ ದರ್ಶನ್ ಫ್ಯಾನ್ಸ್ ಬೆದರಿಕೆ ಹಾಕಿದ್ದಾರೆ, ಸಾಕ್ಷಿ ಹೇಳದಂತೆ ಆತನಿಗೆ ಬೆದರಿಕೆ ಹಾಕಿದ್ದಾರೆ ಅನ್ನುವಂಥ ಸ್ಫೋಟಕ ವಿಚಾರ ಬಯಲಾಗಿತ್ತು. ಈಗಾಗಲೇ ಕಾಮಾಕ್ಷಿಪಾಳ್ಯ ಪೊಲೀಸರು ಸುಹಾಸ್, ವೇಣು ಮತ್ತೆ ಪುನೀತ್ ಎಂಬ ಮೂವರನ್ನು ಕೂಡ ವಿಚಾರಣೆ ಮಾಡುವಂತ ಕೆಲಸವನ್ನು ಮಾಡ್ತಿದ್ದಾರೆ. ಅವರನ್ನ ಅರೆಸ್ಟ್ ಮಾಡಿ ಅವರನ್ನ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿ ಕಸ್ಟಡಿಗೆ ಪಡೆದು ಈಗ ತೀವ್ರ ವಿಚಾರಣೆ ಮಾಡುವಂತಹ ಕೆಲಸವನ್ನ ಮಾಡಲಾಗುತ್ತೆ. ಮೇಲ್ನೋಟಕ್ಕೆ 3 ಜನರು ಕೂಡ ದರ್ಶನ್ ಫ್ಯಾನ್ಸ್ ಅನ್ನುವಂಥದ್ದು ಪ್ರೂವ್ ಆಗಿದೆ ಈಗಾಗಲೇ. ಅದರಲ್ಲೂ ಕೂಡ ಪುನೀತ್ ಎಂಬಾತ ಏನಿದ್ದಾನೆ, ಈತ ಈಗಾಗಲೇ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಓರ್ವ ಸಾಕ್ಷಿ ಆಗಿದ್ದಾನೆ. ಯಾಕಂದ್ರೆ ಆತ ಆ ಒಂದು ರೇಣುಕಾಸ್ವಾಮಿಯನ್ನ ಕರೆತರುವಂತ ಸಂದರ್ಭದಲ್ಲಿ ಆತ ಡ್ರೈವರ್ ಕೂಡ ಆಗಿದ್ದ. ಆ ಒಂದು ಬಾಡಿಯನ್ನ ಮೂವ್ ಮಾಡುವಂತ ಸಂದರ್ಭದಲ್ಲಿ ಆತ ಡ್ರೈವರ್ ಕೂಡ ಆಗಿದ್ದ ಅಂತೇಳಿ ಈಗಾಗಲೇ ತನಿಖೆ ವೇಳೆ ಗೊತ್ತಾಗಿದೆ. ಜೊತೆಗೆ ಈತ ದರ್ಶನ್ಗೆ ಅತ್ಯಾಪ್ತ ಅನ್ನುವಂಥದ್ದು ಕೂಡ ಗೊತ್ತಾಗಿದೆ. ಆತ ದರ್ಶನ್ ಅವರ ಜೊತೆ ಇದ್ದಂತಹ ಒಂದಷ್ಟು ವಿಡಿಯೋಗಳು, ಫೋಟೋಗಳು ಕೂಡ ಈಗಾಗಲೇ ವೈರಲ್ ಆಗ್ತಿದೆ. ಈ ಮುಂಚೆ ಕೂಡ ದರ್ಶನ್ ಅವರ ಕುಟುಂಬಸ್ಥರ ಜೊತೆಗೆ ಮತ್ತೆ ದರ್ಶನ್ ಜೊತೆಗೆ ಪುನೀತ್ ಏನಿದ್ದಾನೆ, ಆರೋಪಿತ ಪುನೀತ್ ಜೊತೆಗೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಆತ ಸಾಕ್ಷಿ ಕೂಡ ಹೌದು. ಹೀಗಾಗಿ ಆತ ದರ್ಶನ್ ಒಂದು ಆಪ್ತ ವಲಯಕ್ಕಾಗಿರ್ಬೋದು, ದರ್ಶನ್ ಅವರಿಗಾಗಿರ್ಬೋದು ಈತ ಕ್ಲೋಸ್ ಕಾಂಟ್ಯಾಕ್ಟ್ ಇದ್ದ ಅನ್ನುವಂಥದ್ದು ಮೇಲ್ನೋಟಕ್ಕೆ ಈಗಾಗಲೇ ಪ್ರೂವ್ ಆಗಿದೆ. ಇದು ಒಂದು ವಿಚಾರ ಆಗಿದ್ರೆ, ಮತ್ತೋರ್ವ ಆರೋಪಿಗಳಿಬ್ರು ಕೂಡ ದರ್ಶನ್ ಅವರ ಅಭಿಮಾನಿಗಳ ಸಂಘದ ಸದಸ್ಯರು ಅನ್ನುವಂಥದ್ದು ಗೊತ್ತಾಗಿದೆ. ಅದರಲ್ಲೂ ಕೂಡ ಸುಹಾಸ್ ಎಂಬಾತ ಏನಿದ್ದಾನೆ, ಈತ ತುಮಕೂರು ವಿಭಾಗದ ದರ್ಶನ್ ಡಿ ಕಂಪನಿ ಅಂತ ಹೇಳಿ ಫ್ಯಾನ್ ಪೇಜ್ ಏನಿದೆ, ಇದ್ರ ಜೊತೆಗೆ ಒಂದು ಅಭಿಮಾನಿಗಳ ಸಂಘ ಏನಿದೆ ಅದರಲ್ಲಿ ಸದಸ್ಯ, ಜೊತೆಗೆ ತುಮಕೂರಿನ ಫ್ಯಾನ್ ಪೇಜ್ ಅನ್ನ ಈತ ಮೇಂಟೈನ್ ಮಾಡ್ತಿದ್ದ ಅನ್ನುವಂಥದ್ದು ಕೂಡ ತನಿಖೆ ವೇಳೆ ಗೊತ್ತಾಗಿದೆ. ಇಲ್ಲಿ ದರ್ಶನ್ ಫ್ಯಾನ್ಸೇ ಮಾಡಿದ್ದಾರೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಎಲ್ಲಾ ರೀತಿಯಾದಂತಹ ಎವಿಡೆನ್ಸ್ಗಳು ಈಗಾಗಲೇ ಪೊಲೀಸರಿಗೆ ಗೊತ್ತಾಗಿದ್ದಾವೆ. ಅದರ ಆಧಾರದ ಮೇಲೆ ದರ್ಶನ್ ಫ್ಯಾನ್ಸ್ ಅರೆಸ್ಟ್ ಮಾಡಲಾಗಿದೆ. ಇದು ಒಂದು ವಿಚಾರ. ಆದ್ರೆ ಮತ್ತೊಂದು ಕಡೆ ಇದರ ಹಿಂದೆ ಯಾರಿದ್ದಾರೆ ಅನ್ನುವಂಥದ್ದು ಕೂಡ ಇಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದ್ರೆ ಸಾಕ್ಷಿದಾರ ಇಲ್ಲಿ ಸಂದೀಪ್ ಏನಿದ್ದಾರೆ 49ನೇ ಸಾಕ್ಷಿದಾರ, ಅವರನ್ನ ಹೇಗೆ ಕಾಂಟ್ಯಾಕ್ಟ್ ಮಾಡಿದ್ರು, ಯಾವ ಒಂದು ಉದ್ದೇಶದಿಂದ ಅವರನ್ನ ಕಾಂಟ್ಯಾಕ್ಟ್ ಮಾಡಿದ್ರು, ಇವರಿಗೆ ಈ ರೀತಿಯಾಗಿ ಬೆದರಿಕೆ ಹಾಕುವಂತ ಸೂಚನೆ ನೀಡಿದವರು ಯಾರು ಅನ್ನುವಂಥದ್ದು ಇಲ್ಲಿ ಪೊಲೀಸರಿಗೆ ದೊಡ್ಡ ಪ್ರಶ್ನೆ ಆಗಿದೆ. ಆರೋಪಿಗಳ ಮೊಬೈಲ್ ಅನ್ನ ಪರಿಶೀಲನೆ ಮಾಡಿದಂತ ಸಂದರ್ಭದಲ್ಲಿ ಎಲ್ಲವನ್ನೂ ಕೂಡ ಡಿಲೀಟ್ ಮಾಡಿದ್ದಾರೆ. ಕಾಂಟ್ಯಾಕ್ಟ್ ನಂಬರ್ಗಳನ್ನು ಆಗಿರ್ಬೋದು, ಮತ್ತೆ ವಾಟ್ಸಪ್ ಚಾಟ್ ಆಗಿರ್ಬೋದು, ವಾಟ್ಸಪ್ ಕಾಲ್ ಬಂದಿರುವಂತ ವಿಚಾರ ಆಗಿರ್ಬೋದು, ಎಲ್ಲವನ್ನೂ ಕೂಡ 3 ಜನ ಆರೋಪಿಗಳು ಕೂಡ ಡಿಲೀಟ್ ಮಾಡಿದ್ದಾರೆ. ಇದರ ಜೊತೆಗೆ ಕಾನ್ಫರೆನ್ಸ್ ಕಾಲ್ ನಲ್ಲಿ ಯಾರು ಮಾತಾಡಿದ್ರು ಅನ್ನೋದು ಕೂಡ ಇಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗಿದೆ. ಆ ಒಂದು ವಿಚಾರವನ್ನ ಕೆದಕೋದಕ್ಕೆ ಪೊಲೀಸರು ಮುಂದಾಗಿದ್ದಾರೆ. ಯಾಕಂದ್ರೆ ಆ ಒಂದು ಸಂದರ್ಭದಲ್ಲಿ ವಕೀಲ ಎನ್ನುವಂತವರಾಗಿರ್ಬೋದು, ಜೊತೆಗೆ ಕಾನ್ಫರೆನ್ಸ್ ಕಾಲ್ ನಲ್ಲಿ 2-3 ಜನ ಯಾರು ಸಾಕ್ಷಿ ಸಂದೀಪ್ ಜೊತೆ ಮಾತನಾಡಿದ್ದಾರೆ ಅನ್ನುವಂಥದ್ದು ಇಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಅವರನ್ನ ಟ್ರ್ಯಾಕ್ ಮಾಡಿದಾಗಲೇ ಯಾರು ಈ ಒಂದು ಸಾಕ್ಷಿಗೆ ಬೆದರಿಕೆ ಹಾಕುವಂತ ಪ್ರಕರಣದಲ್ಲಿ ಮುಖ್ಯದಾರರು ಯಾರು ಅನ್ನೋದು ಅವಾಗಲೇ ಗೊತ್ತಾಗುತ್ತೆ. ಹೀಗಾಗಿ ಆ ಒಂದು ನಿಟ್ಟಿನಲ್ಲಿ ಪೊಲೀಸರು ತೀವ್ರ ವಿಚಾರಣೆ ಮಾಡುವಂತಹ ಕೆಲಸವನ್ನ ಮಾಡ್ತಿದ್ದಾರೆ. ಆರೋಪಿಗಳು ತಮ್ಮ ಮೊಬೈಲ್ ನಲ್ಲಿ ವಾಟ್ಸಪ್ ಚಾಟ್ ಗಳನ್ನಾಗಿರ್ಬೋದು, ಕಾಲ್ ಡೀಟೇಲ್ಸ್ ಗಳನ್ನ ಡಿಲೀಟ್ ಮಾಡಿರೋದ್ರಿಂದ ಆ ಒಂದು ಮೊಬೈಲ್ ಗಳನ್ನ ರಿಟ್ರೀವ್ ಮಾಡೋದಕ್ಕೂ ಕೂಡ ಪೊಲೀಸರು ಮುಂದಾಗ್ತಿದ್ದಾರೆ. ಮತ್ತೊಂದು ಕಡೆ ಆರೋಪಿಗಳನ್ನ ಎಷ್ಟೇ ವಿಚಾರಣೆ ಮಾಡಿದ್ರು ಕೂಡ ಅವರು ಏನನ್ನು ಕೂಡ ಬಾಯಿ ಬಿಡ್ತಿಲ್ಲ, ಸರಿಯಾಗಿ ಆನ್ಸರ್ ಮಾಡ್ತಿಲ್ಲ. ಯಾಕಂದ್ರೆ ಈ ಒಂದು ವಿಚಾರ ಎಷ್ಟು ಗಂಭೀರವಾಗಿ ಪರಿಗಣಿಸುತ್ತೆ, ಈ ಒಂದು ವಿಚಾರ ದರ್ಶನ್ ಅವರಿಗೆ ಯಾವ ರೀತಿಯಾಗಿ ಸಂಕಷ್ಟ ತಂದೊಡ್ಡುತ್ತಂತ ಈಗಾಗಲೇ ಗೊತ್ತಾಗಿದೆ. ಪೊಲೀಸರ ತನಿಖೆ ವೇಳೆ ಸಾಕಷ್ಟು ಸಾಕ್ಷಿಗಳಿತ್ತು. ಸಾಕ್ಷಿಗಳ ವಿಚಾರದಲ್ಲೂ ಕೂಡ ಸುಪ್ರೀಂ ಕೋರ್ಟ್ ಕೂಡ ಸಾಕಷ್ಟು ಪರಿಗಣನೆ ತೆಗೆದುಕೊಳ್ಳುವಂತ ಕೆಲಸವನ್ನು ಮಾಡಿತ್ತು. ಇದರ ಜೊತೆಗೆ ಯಾವಾಗ ಸಾಕ್ಷಿಗೆ ಬೆದರಿಕೆ ಹಾಕಲಾಯಿತು ಅನ್ನುವಂಥ ವಿಚಾರ ಗೊತ್ತಾಯಿತು, ಸೆಷನ್ಸ್ ಕೋರ್ಟ್ ಕೂಡ, ಸಿಟಿ ಸಿವಿಲ್ ಕೋರ್ಟ್ ಕೂಡ ಇದ್ರ ಬಗ್ಗೆ ತೀವ್ರವಾಗಿ ಪರಿಗಣಿಸುವಂತ ಕೆಲಸವನ್ನ ಮಾಡಿ ತನಿಖೆಗೆ ಸೂಚನೆ ನೀಡುವಂತ ಕೆಲಸವನ್ನ ಸ್ವತಃ ಕೋರ್ಟ್ ಮಾಡಿತ್ತು. ಹೀಗಾಗಿ ಇಲ್ಲಿ ಯಾರು ಸೂಚನೆ ನೀಡಿದ್ದಾರೆ, ಇವರಿಗೆ ಬೆದರಿಕೆ ಹಾಕೋದಕ್ಕೆ ಯಾರು ಹೇಳಿದ್ದಾರೆ ಅನ್ನುವಂಥ ಒಂದು ವಿಚಾರ ಗೊತ್ತಾದ್ರೆ ಇದ್ರ ಬಗ್ಗೆ ಸಾಕಷ್ಟು ಗಂಭೀರವಾಗಿ ಪರಿಣಾಮ ಬೀರುತ್ತೆ. ಇದು ನೇರವಾಗಿ ದರ್ಶನ್ಗೂ ಕೂಡ ಪರಿಣಾಮ ಬೀರುವಂತ ಸಾಧ್ಯತೆ ಇದೆ. ಅವರ ಬೇಲ್ ವಿಚಾರದಲ್ಲಿ ಆಗಿರ್ಬೋದು, ದರ್ಶನ್ ಅವರ ಬೇಲ್ ಮುಂದಿನ ಹಂತದ ಕಾನೂನಿನ ಹೋರಾಟಕ್ಕೆ ಅದು
ಅಡೆತಡೆ ಆಗುವಂತ ಎಲ್ಲ ಸಾಧ್ಯತೆಗಳಿದೆ. ಆದ್ರೆ ಆರೋಪಿಗಳು ಮಾತ್ರ ಯಾವುದೇ ರೀತಿ ಅಂತ ಬಾಯ್ ಬಿಡ್ತಿಲ್ಲ. ಇಲ್ಲಿ ಒಂದು ಪೊಲೀಸರಿಗೆ ಇರುವಂತದ್ದು 2-3 ಸಸ್ಪೆಕ್ಟ್ಗಳಿದಾವೆ. ಒಂದು, ಇವರು ದರ್ಶನ್ ಅವರ ಮೇಲಿನ ಅತಿಯಾದಂತ ಅಭಿಮಾನದಿಂದ ಈ ರೀತಿ ಮಾಡಿದಾರಾ ಅನ್ನುವಂಥದ್ದು ಒಂದು ಕಡೆ. ಆದ್ರೆ ಪುನೀತ್ ಎಂಬ ಆರೋಪಿ ಏನಿದ್ದಾನೆ, ಈತ ದರ್ಶನ್ ಕುಟುಂಬಕ್ಕೆ ತುಂಬಾ ಆತ್ಮೀಯ, ದರ್ಶನ್ ಅವರಿಗೂ ಕೂಡ ಆತ್ಮೀಯ ಅನ್ನುವಂಥ ಕಾರಣದಿಂದಾಗಿ ದರ್ಶನ್ ಅವರ ಆಪ್ತ ವಲಯದಿಂದಲೇ ಏನಾದ್ರೂ ಸೂಚನೆ ನೀಡಲಾಗಿದೆಯಾ ಅನ್ನೋದು ಕೂಡ ಇಲ್ಲಿ ಪ್ರಮುಖವಾಗಿರುತ್ತೆ. ಈ ಒಂದು ಪಾಯಿಂಟ್ ಇಲ್ಲಿ ತುಂಬಾ ಮುಖ್ಯವಾಗಿರುತ್ತೆ. ಯಾಕಂದ್ರೆ ಆರೋಪಿ ಅಥವಾ ಆರೋಪಿಯ ಕಡೆಯವರು ಏನಾದ್ರೂ ಪ್ರಭಾವವನ್ನ ಬಳಸಿ ಈ ರೀತಿಯಾಗಿ ಸಾಕ್ಷಿದಾರನನ್ನ ಬೆದರಿಕೆ ಮಾಡಿದ್ರೆ ಇದನ್ನ ಕೋರ್ಟ್ ಗಂಭೀರವಾಗಿ ಪರಿಗಣಿಸುತ್ತೆ. ಯಾಕಂದ್ರೆ ಸಾಕ್ಷಿ ಅನ್ನುವಂಥದ್ದು ಟ್ರಯಲ್ ನಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಅವರು ಹೇಳುವಂತ ಸಾಕ್ಷಿಯ ಮೇಲೆ ಕನ್ವಿಕ್ಟ್ ಮಾಡುವಂತ ಕೆಲಸವನ್ನ ಜಡ್ಜ್ ಮಾಡ್ತಾರೆ. ಅದನ್ನ ತುಂಬಾ ಸೀರಿಯಸ್ ಆಗಿ ಪರಿಗಣಿಸ್ತಾರೆ. ಹೀಗಾಗಿ ಸಾಕ್ಷಿಗೆ ಬೆದರಿಕೆ ಹಾಕೋದಕ್ಕೆ ಯಾರು ಸೂಚನೆ ನೀಡಿದ್ರು ಅನ್ನೋದು ಕೂಡ ಇಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಇನ್ನೊಂದು ಆಯಾಮದಲ್ಲಿ ದರ್ಶನ್ ಪರ ವಕೀಲರು ಒಂದಷ್ಟು ಸಸ್ಪೆಕ್ಟ್ ಮಾಡುವಂತ ಕೆಲಸವನ್ನು ಕೂಡ ಮಾಡ್ತಿದ್ದಾರೆ. ಆಗದೇ ಇರುವಂತ ಪ್ರೊಡ್ಯೂಸರ್ಗಳು ಇದರಲ್ಲಿ ಕೈವಾಡ ಇರಬಹುದು ಅನ್ನುವಂಥದ್ದು ದರ್ಶನ್ ಅವರ ಪರ ವಕೀಲರ ಒಂದು ಸಸ್ಪೆಕ್ಟ್ ಅಷ್ಟೇ. ಆ ಒಂದು ಆಯಾಮದಲ್ಲೂ ಕೂಡ ಪೊಲೀಸರು ಒಂದಷ್ಟು ಮಾಹಿತಿಗಳನ್ನ ಕಲೆ ಹಾಕುವಂತ ಕೆಲಸವನ್ನು ಮಾಡ್ತಿದ್ದಾರೆ. ಒಟ್ಟಾರೆಯಾಗಿ ಸಾಕ್ಷಿಗೆ ಬೆದರಿಕೆ ಹಾಕುವಂತಹದರ ಹಿಂದೆ ಯಾರಿದ್ದಾರೆ ಅನ್ನುವಂಥದ್ದನ್ನ ಪೊಲೀಸರು ತನಿಖೆ ಮಾಡುವಂತ ಕೆಲಸವನ್ನು ಮಾಡ್ತಿದ್ದಾರೆ. 3 ಜನ ಆರೋಪಿಗಳು ಕೂಡ ಯಾವುದೇ ರೀತಿಯಾದಂತ ಸರಿಯಾದಂತ ಸ್ಪಷ್ಟ ಮಾಹಿತಿಗಳನ್ನ ಕೊಡ್ತಿಲ್ಲ. ಮತ್ತೊಂದು ಕಡೆ ಟೆಕ್ನಿಕಲ್ ಎವಿಡೆನ್ಸ್ ಗಳನ್ನ ಈಗಾಗಲೇ ಡೆಸ್ಟ್ರಾಯ್ ಮಾಡಿದ್ದಾರೆ. ಅಂದ್ರೆ ವಾಟ್ಸ್ಆಪ್ ಕಾಲ್ಗಳನ್ನಾಗಿರ್ಬೋದು ಅವೆಲ್ಲವೂ ಕೂಡ ಡಿಲೀಟ್ ಮಾಡುವಂತ ಕೆಲಸವನ್ನು ಮಾಡಿದ್ದಾರೆ. ಪೊಲೀಸರು ಒಂದು ಕಡೆ ಆರೋಪಿಗಳನ್ನ ವಿಚಾರಣೆ ಮಾಡ್ತಿದ್ದಾರೆ. ಜೊತೆಗೆ ಸಂದೀಪ್ ಅವರನ್ನ, ಅಂದ್ರೆ ಸಾಕ್ಷಿದಾರ ಸಂದೀಪ್ ಅವರನ್ನ ಒಂದು ಕಡೆ ಕರೆದು ಅವರನ್ನ ಕಾರಿನಲ್ಲಿ ಸುತ್ತಾಡ್ಕೊಂಡು ಸುತ್ತಾಟ ಮಾಡಿದ್ದಾರೆ. ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಫುಟೇಜ್ ಗಳನ್ನ ಕಲೆ ಹಾಕುವಂತ ಕೆಲಸವನ್ನ ಪೊಲೀಸರು ಕೂಡ ಕಾಮಾಕ್ಷಿ ಪಾಳ್ಯ ಪೊಲೀಸರು ಮಾಡ್ತಿದ್ದಾರೆ. ಹೆಚ್ಚಿನ ತನಿಖೆಯನ್ನ ಮಾಡ್ತಿದ್ದಾರೆ. ತನಿಖೆಯ ನಂತರ ಗೊತ್ತಾಗಬೇಕಾಗಿದೆ ಯಾರು ಇದರ ಹಿಂದಿದ್ದಾರೆ. ಒಂದು ವೇಳೆ ದರ್ಶನ್ ಅವರ ಕುಟುಂಬಸ್ಥರು ಅಥವಾ ಅವರ ಆಪ್ತರೇನಾದ್ರೂ ಇದ್ರೆ ದರ್ಶನ್ ಅವರಿಗೆ ದೊಡ್ಡ ಸಂಕಷ್ಟ ಕಟ್ಟಿಟ್ಟ ಬುತ್ತಿ. ಹೆಚ್ಚಿನ ಕಂಟೆಂಟ್ಗಳಿಗಾಗಿ ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಕ್ಯಾಮರಾ ಪರ್ಸನ್ ಕೊಂಡಯ್ಯ ಜೊತೆ ಮಾದೇಶ್, ನ್ಯೂಸ್ 18 ಕನ್ನಡ, ಬೆಂಗಳೂರು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.